ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಿಶೋರ್ ಕೆವಿ. ಕಿಶೋರ್ ಕೆವಿ ಅವರು ಅತ್ಯಂತ ಸುಪ್ರಸಿದ್ಧವಾದಂಥ ನರರೋಗ ತಜ್ಞರು. ಅದರಲ್ಲೂ ಕೂಡ ಈ ಮೂರ್ಛೆ ರೋಗದಲ್ಲಿ ಎಪಿಲೆಪ್ಟಾಲಜಿಸ್ಟ್ ಅಂತ ಪ್ರಸಿದ್ಧರಾದಂಥವ್ರು. ಅದರ ಜೊತೆಗೆ ಅವರು ಬ್ರಿಲಿಯಂಟ್ ಅಕಾಡೆಮಿಕ್ ಕರಿಯರಿಂದ ಚಿನ್ನದ ಪದಕ ಪಡೆದು ಓದಿದಂಥವ್ರು. ಪ್ರೆಸ್ಟೀಜಿಯಸ್ ಅಂದರೆ ಪ್ರಸಿದ್ಧವಾದಂಥ ನಿಮ್ಯಾನ್ಸ್ನಲ್ಲಿ ವ್ಯಾಸಂಗ ಮಾಡಿ ಮುಂದೆ UK-ನಿಂದ MRCP ತಗೊಂಡು ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್ಪನ್ನು ಮತ್ತೆ ನಿಮ್ಯಾನ್ಸ್ನಲ್ಲಿ ಮಾಡಿ ಈಗ ಅವರು ತಮ್ಮದೇ ಆದಂಥ ಸ್ಪೈಕ್ ಆ್ಯಂಡ್ ವೇವ್ ಅನ್ನೋ ಸ್ಪೆಷಲ್ ಮೀಡಿಯಾ ಪ್ರಾರಂಭ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸೋಕೆ ತುಂಬ ಪ್ರಯತ್ನ ಮಾಡ್ತಾ ಇರುವಂಥ ಒಬ್ಬ ಯುವ ನ್ಯೂರಾಲಜಿಸ್ಟು. ಹಾಗಾಗಿ ಅವರನ್ನು ಸ್ವಾಗತ ಮಾಡ್ಕೋಣ. ನಮಸ್ಕಾರ ಕಿಶೋರ್ ಅವರೇ. ನಮಸ್ಕಾರ. ನಮಸ್ಕಾರ. ಈ ಶೀಸರ್ಸ್ ಅಂದರೆ ಏನು, ಎಪಿಲೆಪ್ಸಿ ಅಂದರೆ ಏನು, ಯಾವುದು ಅಂತ ವಿವಿಧವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ರಿ. ಈ ಸಂಚಿಕೆಯಲ್ಲಿ ಪ್ರಮುಖವಾಗಿ ಈ ಎಪಿಲೆಪ್ಸಿಗೆ ನಾವು ಕನ್ನಡದಲ್ಲಿ ಅಪಸ್ಮಾರ ಅಥವಾ ಮಲರೋಗ, ಮೂರ್ಛೆ ರೋಗ ಅಥವಾ ನಾವು ಫಿಟ್ಸ್ ರೋಗ ಅಂತ ಏನು ಕರಿತೀವಲ್ಲ, ಇದು ಬಂದಾಗ ನಾವು ಹೇಗೆ ಗುರುತಿಸ್ಬೇಕು, ಯಾವ್ಯಾವ ಥರದಂಗೆ ಬರುತ್ತೆ, ನಾವು ಜನರು ಅದನ್ನ ಹೇಗೆ ಕಂಡುಹಿಡಿಬೇಕು ಅಂದರೆ ಅವ್ರಿಗೆ ಗೊತ್ತಾದಾಗ ತಾನೇ ನಿಮ್ಮ ಹತ್ರ ಕರ್ಕೊಂಬರೋದು. ಏನೋ ಮೂರ್ಛೆ ಬಂದು ಬಿದ್ದುಬಿಟ್ರು, ಅನ್ಕಾನ್ಷಿಯಸ್ ಆದರು, ಎಚ್ಚರ ತಪ್ಪರು ಅಂತ ಅವರು ಏನೂ ಮಾಡದೆ ಬರೀ ನೀರು ಚಿಮ್ಕಿಸ್ಬಿಟ್ಟು ಬಿಟ್ಬಿಟ್ರೆ ಅವರು ವೈದ್ಯರ ಹತ್ರ ಬರೋದಿಲ್ಲ. ಹಾಗಾಗಿ ಯಾವ ಥರ ಆದಾಗ ಅವರು ನಿಮ್ಮ ಹತ್ರ ಕರ್ಕೊಂಡು ಬರಬೇಕು ತಿಳಿಸಿ. ಇವಾಗ ಜನರಿಗೆ ಈ ಫಿಟ್ಸ್ ರೋಗ ಅಥವಾ ಮೂರ್ಛೆ ರೋಗದ ಬಗ್ಗೆ ಹೇಗೆ ನಾಲೆಜ್ ಬಂದಿರುತ್ತೆ ಅಂದ್ರೆ ಟಿವಿಲೋ ಎಲ್ಲೋ ಒಂದ್ ಕಡೆ ನೋಡಿ ಕಲ್ತ್ಕೊಂಡಿರ್ತಾರೆ. ಬಟ್ ಟಿವಿಲಿ ಮಾಡೋಂತ ಆಕ್ಟರ್ಸ್ಗೂ ಕೂಡ ಫಿಟ್ಸ್ ನೋಡಿರಲ್ಲ ಬಂದಿರೋರ್ನ. ಹೌದು, ಅವ್ರಿಗೂ ಗೊತ್ತಿರಲ್ಲ. ಗೊತ್ತಿರಲ್ಲ. ಸೊ ಅವರು ಕೊನೆಯಲ್ಲಿ ನೋಡ್ಬಿಟ್ಟು ಅದೇ ತರಾನೇ ಇದೇ ತರ ಕೈಕಾಲು ಅಲ್ಲಾಡ್ಸಿ ಅಂತ ಹೇಳಿರ್ತಾರೆ, ಅದೇ ತರ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಡೈರೆಕ್ಟರ್ ಹೇಳ್ದಂಗೆ ಅವರು ಎಲ್ಲೋ ಒಂದ್ ಕಡೆ ನೋಡಿರ್ತಾರೆ, ಗೊತ್ತಿರೋದಿಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಆದ್ರಿಂದ ಫಿಟ್ಸ್ ಅನ್ನೋದು ನಾನಾ ರೀತಿಯಲ್ಲಿ ಕಾಣಿಸ್ಕೋಬಹುದು. ಸೊ ಈ ಕೈಕಾಲ್ ಬಡಿಯೋ ಅಂತದ್ದು ಕೊನೆಗ್ ಬರೋ ಅಂತದ್ದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿಂದ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗತ್ತೋ ಆ ರೀತಿ ಸಿಂಪ್ಟಮ್ಸ್ ಬರ್ಬೋದು. ಇವಾಗ ಹೇಗೆ ನಮ್ ಫಂಕ್ಷನ್ ಇರತ್ತೋ ಕೈದು ಕಾಲ್ದು ನೋಟದ್ದು ಆತರ, ಇವಾಗ ಹಿಂದೆಗಡೆ ಬ್ರೈನ್ ಇಂದ ಶುರು ಆದ್ರೆ ಕಣ್ ಮಂಜಾಗುವಂಥದ್ದು, ಅದಾದ್ಮೇಲೆ ತಲೆ ಸುತ್ತ ಬಂದು ಆಮೇಲೆ ಬೊಂಬೆ ತರ ನಿಂತ್ಕೊಳ್ಳೋಂಥದ್ದು, ಆಮೇಲೆ ಬಾಯಿ ಚಪ್ಪರ್ಸೋದು, ಕೈಯೆಲ್ಲ ಹಿಂಗ್ ಮಾಡೋಂಥದ್ದು ಆಟೋಮ್ಯಾಟಿಸಮ್ಸ್ ಅಂತೆಲ್ಲ ಹೇಳ್ತೀವಿ. ಕೆಲವ್ರಿಗೆ ಇದು ರಿಪಿಟೇಟಿವ್ ಆಗಿ ರಿಪೀಟೆಡ್ಲಿ ಸೇಮ್ ಥಿಂಗ್ ನ ಮಾಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಮಾತಾಡ್ಸಿದ್ರೆ ಮಾತಾಡಲ್ಲ, ಒಂದ್ 2 ಮಿನಿಟ್ಸ್ ಆಮೇಲೆ ನಾರ್ಮಲ್ ಆಗ್ಬಿಡ್ತಾರೆ. ಸೊ ಏನೋ ಈ ರೀತಿ ಎಲ್ಲ ಆಗಿ ಎಷ್ಟೊಂದ್ಸತಿ ಪಿಕಪ್ ಮಾಡ್ಬೇಕು. ಇದಲ್ದೇಲೆ ಚಿಕ್ಕ ಮಕ್ಕಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಾಗತ್ತೆ ಅಂದ್ರೆ ಈ ಡಿಕ್ಟೇಷನ್ ಟೈಮ್ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಂದಿರುತ್ತೆ. ಅಂತಂದ್ರೆ ಒಂದ್ 3-4 ಲೈನ್ ಬಿಟ್ಬಿಟ್ಟಿರ್ತಾರೆ, ಯಾಕಂದ್ರೆ ಅವಾಗ ಬೊಂಬೆ ತರ ಕೂತ್ಕೊಂಡ್ ಬಿಟ್ಟಿರ್ತಾರೆ, ಕೇಳ್ಸಿರಲ್ಲ ಏನೂನು. 1-2-3 ಲೈನ್ಸ್ ಆದ್ಮೇಲೆ ನಾರ್ಮಲ್ ಆಗ್ತಾರೆ. ಸೊ ಇವಾಗ ಡೇ ಡ್ರೀಮಿಂಗ್ ಅನ್ನೋದು ತುಂಬಾ ಕಾಮನ್, ಏನೋ ಯೋಚನೆ ಮಾಡ್ಕೊಂಡಿರ್ಬೋದು, ಬಟ್ ಇದು ಅದಕ್ಕೆ ಒನ್ ಆಫ್ ದ ಡಿಫ್ರೆನ್ಷಿಯಲ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಯಾರಿಗೇ ಆಗ್ಲಿ, ಸೊ ಇಫ್ ದೇ ಲೂಸ್ ಕಾಂಟ್ಯಾಕ್ಟ್ ವಿತ್ ಅಂದ್ರೆ ಇವಾಗ ಅವ್ರು ಎಲ್ಲಿದೀವಿ ಏನು ಅಥವಾ ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಸುತ್ತಲಿನ ಜಗತ್ತಿನ ಜೊತೆಗೆ ಅವರು ಕಳ್ಕೊಂಡು ತಮ್ಮಲ್ಲೇ ಇರ್ತಾರೆ. ಅವಾಗ ಮಾತಾಡ್ಸಿದ್ರೆ ಮಾತಾಡದೇ ಇರೋದು, ಗೊತ್ತಾಗದೇ ಇರೋದು, ಆಗಿರೋದು ಅವ್ರಿಗೆ ಜ್ಞಾಪಕ ಇರಲ್ಲ. ಸೊ ಈ ರೀತಿ ಎಲ್ಲ ಇದ್ದಾಗ ಫಿಟ್ಸ್ ಅಂತ ಹೇಳಿ ಒಂದು ಸಂಶಯ ಪಡಬೇಕು. ಇರ್ಬೋದು, ಇಲ್ದೇನೂ ಇರ್ಬೋದು. ಓಕೆ. ಆಮೇಲೆ ನೀವು ಹೇಳಿದ್ರಲ್ಲ ಕೈ ಕಾಲು ಅಲ್ಲಾಡ್ಸೋದು, ಟೋನಿಕ್ ಕ್ಲೋನಿಕ್ ಮೂವ್ಮೆಂಟ್ ಅಂತೀವಿ, ಕೈ ಹೀಗೆ ಇದು ಮಾಡೋದು. ಅದ್ರ ಮೊದಲು ಬರುವಂತ ಎಪಿಲೆಪ್ಟಿಕ್ ಕ್ರೈ ಅದು ಹೇಗೆ ಜನರಿಗೆ ಗೊತ್ತಾಗ್ಬೇಕು, ಒಂದು ವಾರ್ನಿಂಗ್ ತರ? ಹೌದು. ಸೊ ಕೆಲವು ಟೈಪ್ ಆಫ್ ಸೀಸರ್ಸ್ ಅಲ್ಲಿ ಈ ರೀತಿ ಏನೋ ಫಾಸ್ಟ್ ಆಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಸ್ಪ್ರೆಡ್ ಆದಾಗ ಜನರಲೈಸ್ ಸೀಸರ್ ಅಂತೀವಿ. ಅವಾಗ ಒಂದು ಅರ್ಚ್ಕೊಂಡು ಕೆಳಗಡೆ ಬಿದ್ದು 2 ಕೈ ಕಾಲು ಏನೋ ಫುಲ್ಲು ಟೈಟ್ ಆಗಿ
ಹ್ಮ್ ಹ್ಮ್ ಒದ್ದಾಡ್ತೋಂಥದ್ದು ಬರ್ಬೋದು. ವೈಲೆಂಟ್ ಆಗಿ. ಎಸ್ ಎಸ್ ಎಸ್. ಆಮೇಲೆ ಬಾಯಿಂದ ನೊರೆ ಬರುವಂಥದ್ದು, ನಾಲ್ಗೆ ಹ್ಮ್ ಕಚ್ಕೊಳ್ಳುವಂಥದ್ದು, ಬ್ಲೀಡಿಂಗ್ ಹ್ಮ್ ಆಗುವಂಥದ್ದು ಎಲ್ಲ ಹ್ಮ್ ಆಗುವಂತ ಸಂಭವಗಳಿರುತ್ತೆ. ಅದಕ್ಕೆ ಓಕೆ ಜನರಲೈಸ್ಡ್ ಸೀಸರ್ಸ್ ಅಂತ ಹೇಳ್ತೀವಿ. ಓಕೆ. ಹಾಗಾಗಿ ಆ ಎಪಿಲೆಪ್ಟಿಕ್ ಕ್ರೈ ಬಂದಾಗ ಅವ್ರು ಕೆಳಗಡೆ ಬಿದ್ದು ಪೆಟ್ಟು ಮಾಡ್ಕೊಳ್ಳೋ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಹೌದು. ಆಮೇಲೆ ಇನ್ನ ಅವರಿಗೆ ಈ ಎಪಿಲೆಪ್ಸಿ ಬರುತ್ತೆ ಅನ್ನೋ ಒಂದು ಏನಾದ್ರೂ ಮುನ್ಸೂಚನೆ ಬರುತ್ತಾ? ಎಪಿಲೆಪ್ಟಿಕ್ ಆರಾ ಅಂತಂದು ಅದು ಖಂಡಿತ. ಹೇಗೆ ರೋಗಿ ತಿಳ್ಕೋಬೇಕು? ಹಾ. ಸೊ ಇವಾಗ ಅವ್ರಿಗೆ ಇವಾಗ ಫಸ್ಟ್ ಟೈಮ್ ಬಂದ್ರೆ ಗೊತ್ತಾಗಲ್ಲ. ತುಂಬಾ ಸತಿ ಹೌದು. ಬರಕ್ ಶುರು ಆದ್ರೆ ಒಂದು ಪ್ಯಾಟರ್ನ್ ಗೊತ್ತಾಗ್ಬಿಡುತ್ತೆ. ಸೊ ಹ್ಮ್ ಕೆಲವ್ರಿಗೆ ಏನೋ ಒಂಥರ ಆಗತ್ತೆ ಬರಕ್ ಮುಂಚೆ, ಹ್ಮ್ ಏನು ಒಂಥರ ಒಂದೊಂದ್ಸತಿ ಹೊಟ್ಟೆಲೇನೋ ಹ್ಮ್ ಇದಾಗ್ಬೋದು, ರೈಸಿಗ್ ಎಪಿಗ್ಯಾಸ್ಟ್ರಿಕ್ ಸೆನ್ಸೇಷನ್ ಅಂತೀವಿ, ಕಣ್ ಹ್ಮ್ ಮಂಜಾಗುವಂಥದ್ದು, ಅಥವಾ ಹ್ಮ್ ತಲೆ ಸುತ್ತ ಬರುವಂಥದ್ದು, ಧಿಮ್ ಹ್ಮ್ ಅನ್ನುವಂಥದ್ದು, ಅಥವಾ ಹ್ಮ್ ಚಿಕ್ಕದು ದೊಡ್ಡದು ಆಗುವಂಥದ್ದು, ಹ್ಮ್ ಕೈಯಲ್ಲಿ ಜೋಮ್ ಬರುವಂಥದ್ದು, ಈ ತರ. ಹ್ಮ್ ಸೊ ಹ್ಮ್ ಅದು ಬಂದು ಅದಾದ್ಮೇಲೆ ಈ ತರ ಏನೋ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಅಂದ್ರೆ ಹ್ಮ್ ಜ್ಞಾನ ತಪ್ಪುವಂಥದ್ದು ಎಲ್ಲ ಆಗತ್ತೆ. ಸೊ ಅವ್ರು ಹ್ಮ್ ಯೂಶಲಿ ಏನ್ ಮಾಡ್ತಾರೆ, ಆತರ ಬರೋದ್ ಗೊತ್ತಾದ ತಕ್ಷಣ ಎಲ್ಲಾರು ಒಂದ್ ಕಡೆ ಹೋಗಿ ಕುತ್ಕೊಂಡ್ ಬಿಡೋದು, ಅಥವಾ ಹ್ಮ್ ಬೇರೆ ಯಾರಿಗಾರು ಹೇಳೋದು. ಎಸ್ಪೆಷಲಿ ಮಕ್ಕಳಲ್ಲಿ ಹ್ಮ್ ಅದು ಗೊತ್ತಾದ ತಕ್ಷಣ ಅಮ್ಮ ಯಾರನ್ನಾರು ಬಂದ್ ತಬ್ಕೊಳ್ಳುತ್ತೆ. ಹ್ಮ್ ಸೊ ಯಾಕಂದ್ರೆ ಹ್ಮ್ ಅದಕ್ಕೆ ಹೇಳಕ್ ಗೊತ್ತಾಗದೇ ಇರ್ಬೋದು ಮಕ್ಕಳಲ್ಲಿ. ಹ್ಮ್ ಬಟ್ ಹ್ಮ್ ಓಡ್ ಬಂದ್ ತಬ್ಕೊಳ್ಳೋದು, ಪುನಃ ಪುನಃ ಅದೇ ತರ ಮಾಡ್ತಾ ಇದ್ರೆ ಏನೋ ನಡೀತಿದೆ ಅಂತ ಹೇಳಿ ಒಂದು ಸಂಶಯ ಇರ್ಬೇಕು. ಸೊ ಹಾ. ಅದಕ್ಕೆ ಕರೆಕ್ಟ್ ಆಗಿ ಇದ್ ಮಾಡ್ಕೋಬೇಕು, ಇವ್ಯಾಲ್ಯೂಯೇಷನ್. ಓಕೆ. ಈಗ ನಮಗೆ ಎಲ್ರಿಗೂ ಗೊತ್ತು ಎದೆ ನೋವು ಬಂದ್ರೆ ಇ ಸಿ ಜಿ ತೆಗೆಸ್ಕೊಂಡ್ಬಿಡ್ತಾರೆ ಅಂತ. ಇ ಸಿ ಜಿ ಅಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಅದು. ಯಾರೋ ಒಬ್ರು ಸೆಲೆಬ್ರಿಟಿ ತೀರ್ಕೊಂಡ್ರಾಯ್ತು ತಕ್ಷಣಕ್ಕೆ ಎಲ್ಲರೂ ಇ ಸಿ ಜಿ ತೆಗೆಸ್ಕೊಳ್ಳಿ ಕ್ಯೂ ನಿಂತ್ಕೊಳ್ತಾರೆ. ಇದು ಇ ಇ ಜಿ ಅಂದ್ರೆ ಏನು? ಅದು ಹೇಗೆ ಮಾಡ್ತಾರೆ? ಅದ್ರದ್ದು ಏನು ಪ್ರಯೋಜನ? ಅದನ್ನ ಹೇಗೆ ನೀವು ಅಡ್ವೈಸ್ ಮಾಡ್ತೀರಾ ಹೇಳಿ? ಈ ಇಇಜಿ ಅಂದ್ರೆ ಎಲೆಕ್ಟ್ರೋ ಹ್ಮ್ ಎನ್ಸೆಫಿಲೋಗ್ರಾಮ್ ಅಂತ ಹೇಳ್ತೀವಿ. ಹ್ಮ್ ಇ ಹ್ಮ್ ಸಿ ಜಿ ಅನ್ನೋದು ಹಾರ್ಟಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಕ್ಯಾಪ್ಚರ್ ಮಾಡುತ್ತೆ. ಹ್ಮ್ ಇಇಜಿ ಅನ್ನೋದು ಬ್ರೈನಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಕ್ಯಾಪ್ಚರ್ ಮಾಡುತ್ತೆ. ಹ್ಮ್ ತುಂಬಾ ಎಲೆಕ್ಟ್ರೋಡ್ಸ್ ನ ಇಟ್ಬಿಟ್ಟು ಬ್ರೈನ್ ಹಾ ನಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಹೇಗಿದೆ ಅಂತ ನೋಡ್ಕೋತೀವಿ. ಈ ಹ್ಮ್ ಫಿಟ್ಸ್ ಅನ್ನೋದು ಭೂಕಂಪದ ಹ್ಮ್ ತರ. ಹಾ ಸೊ ಹ್ಮ್ ಅವಾಗ ಬರುತ್ತೆ. ಇವಾಗ ದೊಡ್ಡ ಭೂಕಂಪ ಆದ್ರೆ ನನ್ಗೂ ಗೊತ್ತಾಗತ್ತೆ, ನಿಮ್ಗೂ ಗೊತ್ತಾಗತ್ತೆ. ಚಿಕ್ಕ ಹ್ಮ್ ಭೂಕಂಪನ ಮಿಷಿನ್ ನಲ್ಲಿ ಮಾತ್ರ ಕಂಡಿಡಿಯಕ್ಕಾಗುತ್ತೆ, ನಮಗ್ ಹೌದು ಗೊತ್ತಾಗಲ್ಲ. ಹೌದು. ಹಾಗೇನೆ ದೊಡ್ಡ ಫಿಟ್ಸ್ ನನ್ಗೂ ಗೊತ್ತಾಗತ್ತೆ, ನಿಮ್ಗೂ ಗೊತ್ತಾಗತ್ತೆ. ಕೆಲವು ಹ್ಮ್ ಟೈಪ್ ಫಿಟ್ಸ್ ನನಗ್ ಮಾತ್ರ ಗೊತ್ತಾಗತ್ತೆ, ಬಿಕಾಸ್ ನನ್ ತುಂಬಾ ಸತಿ ನೋಡಿ ನೋಡಿ ಎಕ್ಸ್ಪರ್ಟ್ ಅಭ್ಯಾಸ ಆಗಿರತ್ತೆ. ನೀವು. ಹಾ, ಅದರಲ್ಲೇ ಎಕ್ಸ್ಪರ್ಟ್ ನೀವು. ಹೌದು. ಹೌದು. ಸೊ ಇನ್ನೂ ಚಿಕ್ಕದು ನನ್ಗೂ ಗೊತ್ತಾಗಲ್ಲ, ಅದು ಹ್ಮ್ ಹ್ಮ್ ಇಇಜಿಯಲ್ಲಿ ಕಂಡಿಡಿಬಹುದು. ಹ್ಮ್ ಇವಾಗ ಹ್ಮ್ ಮೋಸ್ಟ್ ಆಫ್ ದ ಟೈಮ್ಸ್ ಇಜಿ ನಾರ್ಮಲ್ಲೇ ಬರುತ್ತೆ. ಸೊ ಹ್ಮ್ ಇದು ಹ್ಮ್ ತುಂಬಾ ಪೇರೆಂಟ್ಸ್ಗೆ ಇರ್ಬೋದು ಅಥವಾ ಬೇರೆಯವ್ರಿಗೆ ಎಲ್ಲ ನಾರ್ಮಲ್ ಬರ್ತಾ ಇದೆಯಪ್ಪ, ಇವ್ರು ಬರೀ ಮಾತ್ರೆ ತಗೋತಾ ಇದ್ದಾರೆ ತುಂಬಾ ವರ್ಷದಿಂದ ಹ್ಮ್ ಅನ್ಸ್ತಾ ಇರತ್ತೆ. ಹ್ಮ್ ನಾನು ಹ್ಮ್ ಅವಾಗ್ಲೇ ಹೇಳ್ದಂಗೆ ಈ ಫಿಟ್ಸ್ ಹ್ಮ್ ಅನ್ನೋದು ಭೂಕಂಪದ ತರ. ಸೊ ಎರಡು ಹ್ಮ್ ಭೂಕಂಪದ ಮಧ್ಯೆ ಮಿಷಿನ್ ಇಟ್ಬಿಟ್ಟು ಭೂಕಂಪ ಇಲ್ಲ ಅಂತ ಅನ್ನೋದು ತಪ್ಪಾಗತ್ತೆ. ಸೊ ತಪ್ಪಾಗತ್ತೆ. ಹೌದು ಹೌದು. ಹೌದು. ಹಾ. ಹ್ಮ್ ಈಜಿದು ಅಷ್ಟೇ, 30 ಮಿನಿಟ್ಸ್ 45 ಮಿನಿಟ್ಸ್ ಏನ್ ಮಾಡಿರ್ತೀವೋ ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೋದು. ಹಿಂದಿಂದು ಹಾ. ಮುಂದಿಂದು ಯಾರು ಏನು ಹೇಳಕ್ಕಾಗಲ್ಲ. ಗೊತ್ತಾಗಲ್ಲ. ಅಂದ್ರೆ ಹ್ಮ್ ಅದ್ರ ಹಿಂದೆ ಏನಾದ್ರೂ ಇಲೆಕ್ಟ್ರಿಕ್ ಆಕ್ಟಿವಿಟಿ ಇದ್ರೆ ಅದ್ರಲ್ಲಿ ಕ್ಯಾಪ್ಚರ್ ಆಗಲ್ಲ. ಆಗಲ್ಲ, ಮುಂದೆ ಬರೋದು ಕೂಡ ಅದ್ರಲ್ಲಿ ಗೊತ್ತಾಗಲ್ಲ. ಆ ಗೊತ್ತಾಗಲ್ಲ. ಸಮಯದಲ್ಲಿ ಮಾತ್ರ ಗೊತ್ತಾಗತ್ತೆ. ಸರಿ ಹೌದು. ಸರಿ. ಸೊ ಹ್ಮ್ ಕೆಲವು ಟೈಪ್ ಆಫ್ ಎಪಿಲೆಪ್ಸಿಯಲ್ಲಿ ಇವಾಗ ಐಜಿಇ ಅಂತ ಹೇಳ್ತೀವಿ, ಇಡಿಯೋಪತಿಕ್ ಹ್ಮ್ ಜನರಲೈಸ್ಡ್ ಎಪಿಲೆಪ್ಸಿ. ಓಕೆ. ಅಂಥದ್ರಲ್ಲಿ ಇ ಜಿ ಹೆಲ್ಪ್ ಆಗತ್ತೆ. ಅವಾಗ ಹ್ಮ್ ಏನಂದ್ರೆ ಡಯಾಗ್ನೋಸಿಸ್ ಕನ್ಫರ್ಮ್ ಆಗ್ಬಿಡುತ್ತೆ ಇವ್ರಿಗೆ. ಓಕೆ. ಹಾ ಬೇರೆ ಹಾ. ಏನು ಪುನಃ ಪುನಃ ಮಾಡೋದು ಬೇಕಾಗಲ್ಲ ಸರ್. ಏನೋ ಇವಾಗ ಪ್ರೀ ಸರ್ಜಿಕಲ್ ಇವ್ಯಾಲ್ಯೂಯೇಷನ್ ಅಂತೆಲ್ಲ ಹೇಳ್ತೀವಿ. ಸೊ ಹ್ಮ್ ಇದು ಡಯಾಗ್ನೋಸಿಸ್ ಈ ತರ ಬಂದ್ಬಿಟ್ರೆ ಈ ದಾರಿಲೇ ಹೋಗ್ಬೇಕು, ಮುಂದೆ ಬೇರೆ ಏನು ದಾರಿ ಚೇಂಜ್ ಮಾಡಬಾರ್ದು ಅಂತ ಅದನ್ನ ಹ್ಮ್ ಪುನಃ ಪುನಃ ರಿಪೀಟ್ ಮಾಡ್ತಾ ಇರ್ತೀವಿ, ಬೈ ಚಾನ್ಸ್ ಏನಾದ್ರು ಸಿಕ್ ಬಿದ್ರೆ ಅಂತ ಹೇಳಿ. ಹ್ಮ್. ಬಟ್ ಈಗ ಯೂಶಲಿ ಹಾ ನಾರ್ಮಲ್ಲೇ ಬರುತ್ತೆ. ಓಕೆ. ಈಗ ಹ್ಮ್. ಇ ಜಿ ಅಬ್ನಾರ್ಮಲ್ಲೇ ಬರಲಿ ನಾರ್ಮಲ್ಲೇ ಬರಲಿ, ಈಗ ನೀವು ಕ್ಲಿನಿಕಲಿ ಡಯಾಗ್ನೋಸ್ ಮಾಡಿ ಅವ್ರಿಗೆ ಎಪಿಲೆಪ್ಸಿ ಇದೆ, ಅವ್ರಿಗೆ ಮಲರೋಗ ಇದೆ ಅಥವಾ ಮೂರ್ಛೆ ರೋಗ ಇದೆ ಅಂತ ಗೊತ್ತಾದ್ಮೇಲೆ ಯಾವ ಥರದ ಚಿಕಿತ್ಸೆಗಳನ್ನು ಹಾಕ್ತೀರಿ? ಅಂದ್ರೆ ಒಂದು ಸಲ ಮಾತ್ರೆ ಕೊಟ್ಟ ಮೇಲೆ ಲೈಫ್ ಲಾಂಗ್ ತಗೊಳ್ಬೇಕಾಗತ್ತಾ ಅಥವಾ ಇಷ್ಟೇ ದಿನ ಅಂತ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಿ ನೀವು? ಹಾ. ಸೊ ಇವಾಗ ಆ, ಯಾರ್ಗಾರು ಇವಾಗ ಫಿಟ್ಸು ಹ್ಮ್ ಎಪಿಲೆಪ್ಸಿನ ಸೊ ಒಂದೇ ಸತಿ ಬಂದ್ರೆ ಹ್ಮ್ ಒಂದು ಆಪ್ಷನ್ ಕೊಟ್ಟಿರ್ತೀವಿ. ನೋಡಿ ಹ್ಮ್ ಒಂದ್ಸತಿ ಬಂದಿದೆ, ಮುಂದೆ ಬರುತ್ತೋ ಅಂದ್ರೆ MRI ಇ ಜಿ ಎಲ್ಲ ನಾರ್ಮಲ್ ಬಂದ್ಮೇಲೆ ಒಂದೇ ಸತಿ ಹ್ಮ್ ಬಂದಿದ್ರೆ ಒಂದು ಆಪ್ಷನ್ ಇರುತ್ತೆ. ಹ್ಮ್ ಮೆಡಿಸಿನ್ ತಗೋಬೇಕಾ ಬೇಡವಾ ಅಂತ ಡಿಸಿಷನ್ ತಗೊಂಡು ಮಾತಾಡಿ ಹ್ಮ್ ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲ ನೋಡಿ ಡಿಸಿಷನ್ ತಗೋತೀವಿ. ಹಾ ಯಾಕೆ ಅಂದ್ರೆ ಜನರಲಿ ಈ ಎಪಿಲೆಪ್ಸಿ ಮೆಡಿಸನ್ಸ್ ಅನ್ನೋದು ಲಾಂಗ್ ಟರ್ಮ್ ಹ್ಮ್ ಕಮಿಟ್ಮೆಂಟ್, ಮ್ಯಾರೇಜ್ ಹೌದು. ತರ.
ಅಂತಂದ್ರೆ ಸೊ ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್, ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಾಗಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ, ಕೂತ್ಕೊಂಡು ಮಾತಾಡಿ ಇದ್ ಮಾಡ್ತೀವಿ. ಇವಾಗ ಎಪಿಲೆಪ್ಸಿ ಅಂದ್ರೆ ಪುನಃ ಪುನಃ ಬರ್ತಾನೆ ಇರುತ್ತೆ, ಅವಾಗ ತಗೋಬೇಕಾಗಿ ಬರುತ್ತೆ ಫಾರ್ ಎ ಲಾಂಗ್ ಟರ್ಮ್ ಎಷ್ಟು ಅದು ಬೇಸ್ಡ್ ಆನ್ ಪೇಷಂಟ್ಗೆ ಡಿಫ್ರೆನ್ಸ್ ಇರುತ್ತೆ. ಕೆಲವ್ರಿಗೆ ಮೋಸ್ಟ್ ಆಫ್ ದಮ್ಗೆ ಫ್ಯೂ ಇಯರ್ಸ್ ಕೊಟ್ಟಿರ್ತೀವಿ, ಕೆಲವರು ಜಾಸ್ತಿ ವರ್ಷನೂ ತಗೋಬೇಕಾಗಿ ಬರುತ್ತೆ. ಅವರು ಒಂದೊಂದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಯಾಕಂದ್ರೆ ಬಿಟ್ರೆ ಅವ್ರಿಗೆ ಮತ್ತೆ ಬರುವಂತ ಭಯ ಇರುತ್ತೆ, ಅದು ಇನ್ನೂ ಜೋರಾಗಿ ಬರ್ಬೋದು. ಆಮೇಲೆ ಇನ್ನೊಂದು ಸಮಸ್ಯೆ ಅಂದ್ರೆ, ನಾವು ನೋಡಿದ ಪ್ರಕಾರ ಕಾರ್ಡಿಯಾಲಜಿನಲ್ಲಿ ಯಾರು ಇದು ಎಪಿಲೆಪ್ಸಿಗೆ ಮಾತ್ರೆ ತಗೊಳ್ತಾ ಇರ್ತಾರಲ್ಲ, ಅವ್ರಿಗೆ ಹುಟ್ಟೋ ಮಗುಗೆ ಅದಕ್ಕೆ ಕಂಜನೈಟಲ್ ಹಾರ್ಟ್ ಟ್ರಬಲ್ ಎಲ್ಲ ಬರುವಂತ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಈಗ ಏನಾದರೂ ಸೇಫ್ ಆಗಿರೋ ಔಷಧಿಗಳು ಬಂದಿದೆನಾ, ಅಂದ್ರೆ ಆ ತಾಯಿಗೂ ಉತ್ತಮವಾಗಿ ಮಗುಗೂ ತೊಂದರೆ ಆಗದೆ ಇರುವಂತ ಔಷಧಿಗಳು ಏನಾದರೂ ಕಂಡುಹಿಡಿದಿದ್ದಾರಾ? ಹೌದು, ಇವಾಗ ನ್ಯೂಯರ್ ಜನರೇಷನ್ ಆಂಟಿ ಸೀಸರ್ ಮೆಡಿಸಿನ್ಸ್ ಅಂತ ಏನ್ ಹೇಳ್ತೀವಿ, ಅವು ಪ್ರಿಟಿ ಸೇಫ್. ಸೊ ಪ್ರಿಟಿ ಸೇಫ್ ಅಂದ್ರೆ ಇವಾಗ ಹೆಂಗೆ ಅಂತಂದ್ರೆ, ಈ ನಾವು ಒಂದ್ ಮೆಡಿಸಿನ್ಸ್ ವಿ ವಿಲ್ ಪ್ರಿಫರ್ ಅಂದ್ರೆ, ಇವಾಗ ಹೆಣ್ಮಕ್ಳಿಗೆ ಈ ಮಿಡಲ್ ಏಜ್ ಅಲ್ಲಿ ಇರೋರ್ಗೆ ಸೊ ನಾವು ಸೇಫ್ ಆಗಿರೋ ಮೆಡಿಸಿನ್ಸ್ನೇ ಶುರು ಮಾಡ್ಬಿಡ್ತೀವಿ. ಸೊ ದಟ್ ಬೈ ಚಾನ್ಸ್ ಏನಾದ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಾದ್ರೆ ಮುಂದಕ್ಕೆ ಚೇಂಜ್ ಮಾಡೋದು ಅವೆಲ್ಲ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿ ಸೇಫ್ ಮೆಡಿಸಿನ್ಸ್ ಕೊಟ್ಟಿರ್ತೀವಿ. ಐಡಿಯಲಿ ವಿ ಆರ್ ಹ್ಯಾಪಿ ವಿತ್ ಒನ್ ಮೆಡಿಸಿನ್. ಬೈ ಚಾನ್ಸ್ ಮುಂಚೆನೆ ತಗೋತಾ ಇದ್ರು ಅದು ಸೇಫ್ ಇಲ್ಲ ಅಂತಂದ್ರೆ, ನಾವು ಮುಂಚೆನೆ ಮಾತಾಡ್ಕೊಂಡು ನಿಲ್ಲಿಸ್ಬಿಟ್ಟು ಇನ್ನು ಹೊಸದನ್ನ ಪ್ರಾರಂಭ ಮಾಡ್ತೀವಿ. ಅದನ್ನ ಸಡನ್ ಆಗಿ ನಿಲ್ಸಲ್ಲ, ಕಡಿಮೆ ಒಂದು ಹೊಸದನ್ನ ಶುರು ಮಾಡ್ಕೊಂಡು ಹಳೆದನ್ನ ಕಡಿಮೆ ಮಾಡ್ಕೊಂಡು ನಿಲ್ಸಿ ಒಂದ್ 3 to 6 months ವೆಯ್ಟ್ ಮಾಡಿ ಒಗ್ಗಿದೆ ಸೂಟ್ ಆಗಿದೆ ಅಂತ ನೋಡ್ಕೊಂಡು ಆಮೇಲೆ ನಾವು ಹೊಸದನ್ನ ನೀವು ಗರ್ಭಿಣಿ ಆಗ್ಬೋದು ಅಂತ ಅವ್ರಿಗೆ ಪರವಾನಗಿ ಕೊಡ್ತೀರಿ. ಹಾಗಾಗಿ ಯಾರಿಗೆ ಮೂರ್ಛೆ ರೋಗ ಇರುತ್ತೋ ಆ ಹೆಣ್ಮಕ್ಳು ಗರ್ಭಧಾರಣೆ ಮಾಡೋ ಮೊದಲನೇ ಬಂದು ಅವರು ನಿಮ್ಮ ಹತ್ರ ಒಂದು ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಅದ್ರ ಚಿಕಿತ್ಸೆನ ಬದಲಾಯಿಸ್ಕೊಂಡು ಹೋಗ್ಬೇಕು ಅಂತ ಎಚ್ಚರಿಕೆ ಕೊಟ್ರಿ. ಆಮೇಲೆ ಮಾತ್ರೆ ಅಲ್ಲದೆ ಇನ್ನೇನಾದ್ರೂ ಹೊಸ ತರದ್ದು ಇತ್ತೀಚೆಗೆ ಇದು ಮೂರ್ಛೆ ರೋಗಕ್ಕೆ ಚಿಕಿತ್ಸೆ ಬಂದಿದೆನಾ, ಯಾವುದು? ಇವಾಗ ನಾವು ಅಡ್ವಾನ್ಸ್ಡ್ ಥೆರಪೀಸ್ ಕೂಡ ಇದೆ, ಸರ್ಜಿಕಲ್ ಇದೆ. ಆ ಗಲಾಟೆ ನರಗಳನ್ನ ಎಲ್ಲಿದೆ ಅಂತ ಕಂಡುಹಿಡಬೇಕು ಫಸ್ಟ್. ಸೊ ಅದಕ್ಕೆ ಒಂದು ಮಾಡಕ್ಕೆ ಸೊ ಅದನ್ನ ವಿಡಿಯೋ ಇ.ಜಿ ಅಂತಂದ್ರೆ ಅಡ್ಮಿಟ್ ಮಾಡಿ ವಿಡಿಯೋ ಮತ್ತೆ ಇ.ಜಿ ಕನೆಕ್ಟ್ ಮಾಡ್ಕೊಂಡು ಎಲ್ಲಿಂದ ಬರ್ತಾ ಇದೆ ಅಂತ ಕಂಡಿಡಿದು ಆ ಜಾಗದಲ್ಲಿ ಪೆಟ್ ಸ್ಕ್ಯಾನು ಎಷ್ಟೊಂದು ಮಾಡ್ಕೋತೀವಿ, MRI ನೋಡಿ ಅದೇ ಜಾಗದಲ್ಲಿ ಏನಾದ್ರೂ ಅಬ್ನಾರ್ಮ್ಯಾಲಿಟಿ ಇದೆಯಾ, ಒಂದು ಈ ಅಬ್ನಾರ್ಮ್ಯಾಲಿಟಿ ಇರೋ ಜಾಗ ಸೇಫಾ ಅಂತ ನೋಡ್ಕೊಂಡು ಕೆಲವ್ರಿಗೆ ಸರ್ಜಿಕಲಿ ರಿಮೂವ್ ಮಾಡಿದ್ರೆ ಆ ಜಾಗನ ಸೊ ಕ್ಯೂರ್ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಅದು ಪೇಷಂಟ್ ಟು ಪೇಷಂಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು, ಸೇಫ್ ಇರಬೇಕು, ಅದು ಸೇಫ್ ಜಾಗದಲ್ಲಿ ಇರಬೇಕು, ಬಟ್ ಒಂದೇ ಜಾಗದಿಂದ ಫಿಟ್ಸ್ ಬರ್ತಾ ಇರಬೇಕು. ಅವಾಗ ಇರಬಾರ್ದು. ಒಂದು ಜಾಗದಲ್ಲಿ ಬಂದ್ರೆ ನಾವು ಅವ್ರಿಗೆ ಸರ್ಜರಿಗೆ ಪ್ರಾಸೆಸ್ ಮಾಡ್ತೀವಿ. ಅದು ನೀವು ಹೇಳಿದ್ರಲ್ಲ ಭೂಕಂಪ, ಅದು ಎಪಿಸೆಂಟರ್ ಯಾವುದು, ಎಲ್ಲಿಂದ ಅದು ಶುರು ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ನೀವು ಪರಿಹಾರ ಕಂಡುಹಿಡಿದ್ರೆ ಅಲ್ಲಿ ಅದನ್ನ ಮಾಡ್ಬೋದು ಅಂತ. ತುಂಬಾ ತುಂಬಾ ಧನ್ಯವಾದಗಳು. ಅಂದ್ರೆ ನಮ್ಮ ಹಾರ್ಟ್ ನಲ್ಲಿ ಎಲ್ಲಾದ್ರೂ ಅರಿದ್ಮಿಯಾ ಬರ್ತಾ ಇದ್ರೆ ಅದನ್ನ ನೋಡಿ ಅಬ್ಲೇಷನ್ ಮಾಡ್ತೀವಲ್ಲ, ಆ ತರ ಅಬ್ಲೇಷನ್ ಏನಾದ್ರೂ ಇದೆನಾ? ಓಕೆ, ಹೌದು. ಸೊ ಇವಾಗ ಇದಲ್ದೆಲೆ ಇವಾಗ ಮಲ್ಟಿಪಲ್ ಫೋಕಸ್ ಏನಾದ್ರು ಬಂದ್ರೆ, ಇವಾಗ ಒಂದೊಂದ್ಸತಿ VNS ಅಂತ ಹೇಳ್ತೀವಿ, ಇದು ನ್ಯೂರೋ ಮಾಡ್ಯುಲೇಷನ್, ಕೆಲವು ಸತಿ DBS ಕೂಡ ಎಪಿಲೆಪ್ಸಿಗೆ ಸಜೆಸ್ಟ್ ಮಾಡ್ತೀವಿ. ಇದಲ್ದೆಲೆ ಇವಾಗ ಎಷ್ಟೊಂದು ಸ್ಪಾಟ್ಸ್ ಇಂದ ಏನಾದ್ರು ಬಂದ್ರೆ ಒಂದೊಂದ್ಸತಿ ರೇಡಿಯೋ ಅಬ್ಲೇಷನ್ ಕೂಡ ಒಂದೊಂದು ರೇರ್ ಕೇಸಸ್ಗೆ ಮಾಡ್ತೀವಿ ಖಂಡಿತ. ಓಕೆ ಓಕೆ ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಕಿಶೋರ್ ಅವರೇ. ಎಷ್ಟು ಸರಳವಾಗಿ ಸುಂದರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಯೋ ಹಾಗೆ ಹೇಳ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು.